ನಮಸ್ಕಾರ ಸ್ನೇಹಿತರೆ, ಇವತ್ತು ಬೆಳಗ್ಗೆನೇ ಈ ವಿಡಿಯೋ ಮಾಡಲಿಕ್ಕೆ ಕಾರಣ, ನನಗೆ ಬಹಳಷ್ಟು ಸ್ನೇಹಿತರು ನಿನ್ನೆಯಿಂದ ಕರೆ ಮಾಡಿ ಒಂದಿಷ್ಟು ಮೆಸೇಜ್ಗಳನ್ನು ಮಾಡಿ, ಸ್ನೇಹಿತರಾದಂಥ ದುನಿಯಾ ವಿಜಯ್ ಅವರ ಹೊಸ ಸಿನಿಮಾ ಲ್ಯಾಂಡ್ ಲಾರ್ಡ್ ಏನಿದೆ ಆ ಸಿನಿಮಾದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು, ಅಭಿಮಾನದ ಮಾತುಗಳನ್ನು ಹೇಳೋ ಜೊತೆಗೆ ದಯಮಾಡಿ ತಾವು ಈ ಸಿನಿಮಾ ನೋಡಿ ಅಂತ ಹೇಳಿ ನನಗೆ ಹೇಳ್ತಾ ಇದ್ರು. ಹಾಗಾಗಿ ಇವತ್ತು ಸಂಜೆ ನಾನು ಸಿನಿಮಾ ನೋಡಲಿಕ್ಕೆ ಹೋಗ್ತಿದ್ದೇನೆ. ನಾನು ಕೂಡ ನಿಮ್ಮೆಲ್ಲರೂ ಕೂಡ ಈ ಸಿನಿಮಾ ನೋಡಲಿಕ್ಕೆ ತಮ್ಮೆಲ್ಲರಿಗೂ ಕೂಡ ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಒಂದು ನೆಲೆಮೂಲದ ಕತೆ ಮತ್ತು ಬಹಳ ಮುಖ್ಯವಾಗಿ ಸಮಾಜಕ್ಕೆ ಯಾವ ಕಥೆಯನ್ನ ಹೇಳಬೇಕಾಗಿದೆ, ಯಾವ ವಿಷಯಗಳನ್ನ ಹೇಳಬೇಕಾಗಿದೆ ಅನ್ನೋದನ್ನ ದೊಡ್ಡ ತೆರೆಯಲ್ಲಿ ಬಹಳ ಮುಖ್ಯವಾದ ಸಿನಿಮಾದಲ್ಲಿ ಬರುವಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ಸಿನಿಮಾ ಕೂಡ ಒಂದು ರೀತಿಯಾದಂತಹ ಹೋರಾಟ. ಅದು ಸಿನಿಮಾ ಕೂಡ ಒಂದಿಷ್ಟು ವಿಷಯಗಳನ್ನ ಇಟ್ಕೊಂಡು ಜನರನ್ನ ಜಾಗೃತಿ ಮೂಡಿಸಬಹುದಾದಂತ ಬಹಳ ದೊಡ್ಡ ಶಕ್ತಿ ಇರತಕ್ಕಂಥ ಒಂದು ಮಾಧ್ಯಮ. ಹಾಗಾಗಿ ಎಲ್ಲವನ್ನೂ ಕಮರ್ಷಿಯಲ್ ಆಗಿ, ಎಲ್ಲವನ್ನೂ ಕೇವಲ ಏನೋ ಜನರಿಗೆ ಏನು ಇಷ್ಟ ಆಗುತ್ತೆ ಅಂತ ಹೇಳೋದಕ್ಕಿಂತ ಮುಖ್ಯವಾಗಿ ಜನರಿಗೆ ಏನು ತಿಳಿಸ್ಬೇಕು ಅನ್ನೋದನ್ನು ಕೂಡ ತಿಳಿಸುವಂಥದ್ದು ಬಹಳ ಮುಖ್ಯ. ಹಾಗಾಗಿ ಬಹುಶಃ ಆ ನಿಟ್ಟಿನಲ್ಲಿ ನಿರ್ದೇಶಕರು ಹಾಗೆ ಅದ್ರ ಜೊತೆಗೆ ನಮ್ಮ ನಟರಾದಂಥ ದುನಿಯಾ ವಿಜಯ್ ಅವರು ಕೂಡ ಬಹಳಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ. ಮತ್ತೆ ರಚಿತಾ ರಾಮ್ ಅವರು ಕೂಡ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಎಲ್ಲ ಸ್ನೇಹಿತರು ಹೇಳ್ತಿದ್ದಾರೆ. ಹಾಗಾಗಿ ನಾನು ಅದನ್ನ ಒಂದು ಸಿನಿಮಾವಾಗಿ ನೋಡೋದಕ್ಕೆ, ಅದರಲ್ಲೂ ಕೂಡ ಆ ಸಿನಿಮಾದ ಕಥೆಯನ್ನ ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಹೋಗಿ ಇವತ್ತು ನಾನು ನೋಡ್ತಾ ಇದ್ದೀನಿ. ಹಾಗಾಗಿ ದಯಮಾಡಿ ತಾವು ಕೂಡ ಹೋಗಿ ಈ ಸಿನಿಮಾ ನೋಡ್ರಿ. ಕನ್ನಡ ಸಿನಿಮಾಗಳನ್ನ ಗೆಲ್ಲಿಸಬೇಕಾಗಿದೆ, ಅದರಲ್ಲೂ ಇಂತಹ ಕಥೆಗಳನ್ನ ಗೆಲ್ಲಿಸಬೇಕಾಗಿದೆ. ನಾವು ಬೇರೆ ಪಕ್ಕದ ರಾಜ್ಯಗಳು, ತಮಿಳು, ತೆಲುಗು, ಮಲಯಾಳಂ ಸಿನಿಮಾಗಳು ಬಂದಾಗ ಅದ್ಭುತವಾದ ಕಥೆಗಳು ಬಂದವು, ಅದ್ಭುತವಾದಂತಹ ಸಿನಿಮಾಗಳು ಬಂದವು, ನಮ್ಮಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಹೇಳಿ ನಾವು ಅನೇಕ ಸಲ ಹೇಳ್ತೀವಿ. ಆದ್ರೆ ನಮ್ಮದೇ ಕನ್ನಡದಲ್ಲಿ ಸಿನಿಮಾಗಳು, ಇಂತಹ ಸಿನಿಮಾಗಳು ಬಂದಾಗ ಅದನ್ನು ನಾವು ಪ್ರೋತ್ಸಾಹಿಸಬೇಕಾಗಿದೆ. ಅವರ ಬೆನ್ನ ತಟ್ಟಿ ಮುಂದೆ ಕಳಿಸಬೇಕಾಗಿದೆ. ಅವ್ರ ಜೊತೆಗೆ ನಾವು ನಿಂತುಕೋಬೇಕಾಗಿದೆ. ಹಾಗಾಗಿ ಇವತ್ತು ನಾವೆಲ್ಲರೂ ಕೂಡ ಲ್ಯಾಂಡ್ ಲಾರ್ಡ್ ಸಿನಿಮಾದ ಡೈರೆಕ್ಟರ್ ಹಾಗೂ ನಮ್ಮ ಸ್ನೇಹಿತರಾದಂತಹ ದುನಿಯಾ ವಿಜಯ್ ಅವರ ಜೊತೆಗೆ ಎಲ್ಲರೂ ನಿಂತ್ಕೊಳ್ಳೋಣ, ಅವರ ಸಿನಿಮಾವನ್ನ ಗೆಲ್ಲಿಸೋಣ. ದಯಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ, ಯಾಕಂದ್ರೆ ಒಂದು ಸಿನಿಮಾ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಹಾಕಿರ್ತಾರೆ. ಆ ದುಡ್ಡು ಬಹುಶಃ ಪ್ರೊಡ್ಯೂಸರ್ಗಳು ಮತ್ತೆ ವಾಪಸ್ ಬಂದಾಗ ಅವ್ರು ಈ ತರದ ಮತ್ತಷ್ಟು ಸಿನಿಮಾಗಳನ್ನ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಬರೀ ಫೇಸ್ಬುಕ್ ಅಲ್ಲಿ ಕೂತ್ಕೊಂಡು ಬರಹ ಬರೆಯೋದು, ವಿಡಿಯೋ ಮಾಡೋದಲ್ಲ, ನಾವೆಲ್ಲರೂ ಒಂದು ಕನಿಷ್ಠ 100 ಜನರಿಗೆ ಸಿನಿಮಾ ನೋಡ್ರಿ ಅಂತ ಹೇಳುವಂತ ಕೆಲಸ ಮಾಡೋಣ ಅಂತ ಹೇಳ್ತಾ, ದಯಮಾಡಿ ಎಲ್ಲರೂ ಲ್ಯಾಂಡ್ ಲಾರ್ಡ್ ಸಿನಿಮಾ ನೋಡಿ, ಈ ಸಿನಿಮಾನ ಗೆಲ್ಲಿಸಿ, ಈ ತರದ ಸಿನಿಮಾದ ಕಥೆಗಳು ಮತ್ತಷ್ಟು ಬರಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಚಿತ್ರದ ನಿರ್ದೇಶಕರು ಮತ್ತು ಸ್ನೇಹಿತರಾದಂತಹ ದುನಿಯಾ ವಿಜಯ್ ಅವರಿಗೆ ಧನ್ಯವಾದಗಳನ್ನ ಮತ್ತು ಅಭಿನಂದನೆಗಳನ್ನ ಮತ್ತು ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.